ಈ ದರಿದ್ರ ಕಾಂಗ್ರೆಸ್ ಸರ್ಕಾರಕ್ಕೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ರೀ, ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ಅಂಥ ಅಮೌಂಟ್ ಸಮೇತ ಇವ್ರು ತಿಂದುಬಿಟ್ಟು ಕಾರು ಬಂಗ್ಲೆ ಮಾಡ್ತಾರಲ್ಲ, ನಾಚಿಕೆ ಮಾನ ಮರ್ಯಾದಿಲ್ವಾ? ಇವ್ರಿಗೆ ಏನಾದರೂ ನೈತಿಕತೆ ಇದ್ದರೆ, ಸಾರ್ವಜನಿಕರಿಗೆ ಏನಾದರೂ ಆ ಸಮಾಜಕ್ಕೆ ಅನ್ಯಾಯ ಆಗದೆ ಅನ್ನೋದು ಇವ್ರಿಗೆ ಒಂದು ಕಿಂಚಿತ್ತಾದರೂ ಯೋಚನೆ ಇದ್ದರೆ ದಯವಿಟ್ಟು ಇವತ್ತಿನ ದಿನವೇ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನಾದರೂ ಮಾನ ಮರ್ಯಾದೆ ಇದ್ದರೆ ದಯವಿಟ್ಟು ರಾಜೀನಾಮೆ ಕೊಡಬೇಕು. ಆ ಮಕ್ಕಳಿಗೆ ಏನು ಸ್ಕಾಲರ್ಶಿಪ್ ಬಂದಿಲ್ಲ, ಇವತ್ತು ಹಾಸ್ಟೆಲ್ ವ್ಯವಸ್ಥೆ ಇಲ್ಲ, ಮತ್ತೊಂದಿಲ್ಲ, ಏನೂ ಒಂದಿಲ್ಲ ರೀ. ಒಂದು ಬೇಸಿಕ್ ದುಡ್ಡು, ಅವೆಲ್ಲ ಬೇಸಿಕ್ ದುಡ್ಡು ಸಮೇತ ಇವರು ಬಂಗ್ಲೆಗಳು ಕಟ್ತಾರಲ್ಲ, ಇವರು ಉದ್ಧಾರ ಆಗ್ತಾರೆ ಅನ್ನೋದು ನಮ್ಮ ಒಂದು ದೊಡ್ಡ ಎಕ್ಸ್ಪ್ರೆಸ್. ದಯವಿಟ್ಟು ರಾಜೀನಾಮೆ ಕೊಡಬೇಕು. ಸಿದ್ದರಾಮಯ್ಯ ಇನ್ವೆಸ್ಟಿಂಗ್ ಟೀಮ್, ಅದರಿಂದ ಈ ಸರ್ಕಾರ ಮೊದಲು ಬೀಳಬೇಕು. ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಲಿ. ಡಿ.ಕೆ. ಶಿವಕುಮಾರ್ ಸೇರಿ ಜೋಡಿ ಎತ್ಕೊಳ್ಳಾಗ್ಬಿಟ್ಟವ್ರೆ, ಎರಡು ಮನೆಗೆ ಹೋಗಲಿ. ಬಟ್ಟೆ ಸರ್ಕಾರ, ಕಳ್ಳ ಸರ್ಕಾರ, ದಲಿತ ಹಣದಿಂದಲೇ ಮೂಡೋದು ಹಗರಣ ಮಾಡಿದ್ದಾರೆ. ಎಲ್ಲ ಅವರಿಂದನೇ ಬಂದಿರೋದು ಹಗರಣ. ಪ್ರಾಮಾಣಿಕಗೊಳ್ತೀವಿ. ನನ್ನ ಹೆಸರು ಖಂಡೇಶ್ವರ್ ಕುಮಾರ್ ಅಂತ, ನಾನು ಹಾಸನ ಜಿಲ್ಲಾ ಯುವ ಮೋರ್ಚಾ ತಂಡದ ವ್ಯಕ್ತಿ. ಇವತ್ತು ಬಂದಿರೋದು SC ST ಮೂಡ ಹಗರಣ ಅನ್ನೋ ವಿಚಾರಕ್ಕಲ್ಲ, ಭ್ರಷ್ಟಾಚಾರ. ಇಡೀ ಕಾಂಗ್ರೆಸ್ ಸರ್ಕಾರ ಬಂದು 14 ತಿಂಗಳು ಆದಮೇಲೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಇವತ್ತು ಅಧಿವೇಶನ ಕಲಾಪ ಆಗಿದೆ. ಫ್ರೀಡಮ್ ಪಾರ್ಕಲ್ಲಿ ನಾವು ಪಾರ್ಕಲ್ಲಿ ಒಂದು ವಿಧಾನಸೌಧ ಮುತ್ತಿಗೆ ನಮ್ಮ ಹಕ್ಕದು. ಈ ಉದ್ಯಾನವನ ಕೊಟ್ಟಿರೋದು ಯಾಕೆ? ಪ್ರತಿಭಟನೆ ಮಾಡೋಕ್ಕೆ. ಸಂವಿಧಾನದಲ್ಲಿ ಒಂದು ಹಕ್ಕಿದೆ. ಇದನ್ನ ತಡೆಗಟ್ಟ ಕೆಲಸ ಮಾಡ್ತಾ ಇದೆಯಲ್ಲ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ಇದು ಚೀಮಾರಿ ಹಾಕಬೇಕು. ಈ ಮಾತನ್ನ ಇಡೀ ಕರ್ನಾಟಕದ ಜನತೆ ಅಬ್ಸರ್ವ್ ಮಾಡ್ತಾ ಇದೆ, ನೋಡ್ತಾ ಇದೆ. ದಯವಿಟ್ಟು ಇದನ್ನು ಮಾಡಬೇಕು ಅಂತ ಕೇಳ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.